ಸಂಪುಟ ವಿಸ್ತರಣೆ ಆಗುತ್ತೆ ಸರ್? ನಾನು ಕೇಳ್ತಾ ಇದ್ದೀನಿ, ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಆವಾಗ. ಅಲ್ಲ ಸರ್, ಹೇಳಿದ್ರಿ MP ಚುನಾವಣೆ ಆದ ನಂತರ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರಿ. ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ 2-3 ಬಾರಿ ಹೇಳೋದನ್ನು ನೀವೇ ನೋಡಿದಿರಿ. ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಇಲ್ಲದೇ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನಾನು ಐ ಆಮ್ ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ. ಇವತ್ತಿನ ಮಟ್ಟಿಗೆ ನೀವು ಹೇಳಿ, ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಹಕ್ಕು ಕೇಳಿದ್ದೀರಾ ಸರ್? ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಕಾಂಗ್ರೆಸ್ ಕಟ್ಟಿದವರು ಯಾರು ಹೇಳಿ ಇವತ್ತಿಗೆ? ನನಗೆ ಹಕ್ಕಿಲ್ವಾ? ನನಗೆ ಯೋಗ್ಯತೆ ಇಲ್ವಾ? ಅರ್ಹತೆ ಇಲ್ವಾ? ಸೀನಿಯಾರಿಟಿ ಇಲ್ವಾ? NSU ಇಂದ ಬೆಳೆದಿದ್ದೀನಿ. ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಕಟ್ತವ್ ನಾವು. ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆನ ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ. ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು. ಇನ್ನೂ ಆ ತೀರ್ಮಾನ ಆಗಿಲ್ಲ. ಮಹಾರಾಷ್ಟ್ರ ಚುನಾವಣೆ ಆಗಬೇಕು, ಜಾರ್ಖಂಡ್ ಚುನಾವಣೆ ನಡೀತದೆ. ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ, ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ. ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ. ಇವಾಗ ಪದೇ ಪದೇ ನರೇಂದ್ರ ಸ್ವಾಮಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆಯಾ ಅಂತೇಳಿ ಸದ್ಯ ನೀವಾರು ನಮ್ಮ ಪರವಾಗಿದ್ದಿರಲ್ಲ, ತುಂಬ ತುಂಬ ಧನ್ಯವಾದ ಎಲ್ಲ ಮಾಧ್ಯಮದವರಿಗೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿರೋದಾದ್ರೆ ಯಾರು ಅಂತ ನೋಡಿ, ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ. ಯಾಕೆಂದರೆ 99ರ ಪ್ರಕರಣ ನೋಡಿ, ನನಗೆ 2008ರ ಪ್ರಕರಣ ನೋಡಿ, 94ರ ಪ್ರಕರಣ ನೋಡಿ. ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆಯಲ್ಲೇ ನಾನು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ. ಅದು ಯಾರ ಜೊತೆಲಿ? ಪಕ್ಷದ ಜೊತೆಯಲ್ಲೇ. ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ, ಪಕ್ಷ ಸಂಘಟನೆನೂ ಬಿಡಲಿಲ್ಲ. ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ. ಆವತ್ತು ನಿಮಗೆ ನಾನು BJP ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯ DCC ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡಿದವನು, ಮನ್ಮೂಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡಿದವನು, 2 ಬಾರಿ DCC ಬ್ಯಾಂಕ್ ಹಿಡಿದವನು ನಾನೇ, ಮನ್ಮೂಲ್ನ 2 ಬಾರಿ ಹಿಡಿದವನು ನಾನೇ. ಅದನ್ನು ಯಾವ ಪಕ್ಷಕ್ಕೆ ಕೊಡಿಸಿದ್ದೆ? ಕಾಂಗ್ರೆಸ್ಗೆ. ನರೇಂದ್ರ ಸ್ವಾಮಿ ಅವರಿಗೆ ಗಾಡ್ ಫಾದರ್ ಸಮಸ್ಯೆನಾ ಅಂತೇಳಿ ನಾನು ಬಾಬಾ ಸಾಹೇಬ್ರ ಅನುಯಾಯಿ. ನನ್ನ ಸಿದ್ಧಾಂತಗಳು ಅವರ ಸಿದ್ಧಾಂತ. ಹಕ್ಕನ್ನು ಪ್ರಬಲವಾಗಿ ಪ್ರತಿಪಾದನೆ ಮಾಡೋ ದಿನ ಹತ್ತಿರ ಬರ್ತಿರ್ಬೋದು. ಉತ್ತರ ನಿಮ್ಗೆ ಆಮೇಲೆ ಸಿಕ್ಕುತ್ತೆ. ನೋಡಿ, ಇದು ನನ್ನ ಹಕ್ಕು, ನನಗೆ ಸಿಕ್ಕುತ್ತೆ ನನಗೆ. ಯಾಕೆಂದರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಖರ್ಗೆ ಅವ್ರ ಬಗ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ, DK ಅವ್ರ ಬಗ್ಗೆ ನಂಬಿಕೆ ಇದೆ. ಪ್ರಥಮದಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿದ್ದದ್ದು, ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು. ಬಹಿರಂಗವಾಗಿ ನಾನು ಹೇಳೋಕ್ಕಾಗಲ್ಲ. ಅದನ್ನು ಅಂದರೆ ಕೆಲವೊಂದು ರಾಜಕೀಯ ವಿಚಾರಗಳನ್ನು ಬಹಿರಂಗಪಡಿಸೋಕ್ಕಾಗಲ್ಲ. ನೋವು ನಂದೇ ಆದ್ರೂ ನನ್ನ ನೋವನ್ನು ಹೊರಗೆ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇದು ನಮ್ಮ ಮನೆ ಒಳಗಿನ ಚೌಕಟ್ಟು. ಮಹಾಭಾರತ ಕರ್ಣ ರೀತಿ ನರೇಂದ್ರ ಸ್ವಾಮಿ ಅದು 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 ಒಂದೊಂದು ಸಾರಿ ಅನಿಸಿದ್ರು ಹೇಳ್ಕೊಳಂಗಿಲ್ಲ. ಇಗ್ನೋರ್ ಮಾಡೋ ಜಾಯಮಾನ ನಂದು ಇಲ್ವೇ ಇಲ್ಲ. ಈ ಬಾರಿ ರೀಶಫಲ್ ಆದಾಗ ನನ್ನ ಹಕ್ಕನ್ನು ಪ್ರತಿಪಾದನೆ ಮಾಡೇ ಮಾಡ್ತೀನಿ. ಅದು ಹೈಕಮಾಂಡ್. ಅಲ್ಲ ಸರ್, ನಿರೀಕ್ಷೆ ಮಾಡ್ತಾ ಮಾಡ್ತಾ ದಿನಗಳು ಕಳೀತಾ ಇದೆ, ವರ್ಷಗಳು ಉಳ್ತಾ ಇದೆ ಸರ್. ಒಂದು ಮುಕ್ಕಾಲು ವರ್ಷ ಏನು ಮಾಡೋಕ್ಕಾಗಲ್ಲ. ಈಗ ನನಗೆ 94ರಲ್ಲಿ MLA ಆಗಿದೆ, ಇವತ್ತು ನಾನು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ. ಬೇಡ 99ರಲ್ಲಿ ಆಗಿದ್ರು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ. ನನ್ನ ಸೀನಿಯಾರಿಟಿಲಿ ಇರ್ತಿತ್ತು. ಸೊ ನನಗೆ ಆವತ್ತು ಅಡಚಣೆಗಳಾದಂಥ ಸಂದರ್ಭದಿಂದ ಇವತ್ತಿನ ತನಕ ನಾನು ಪಕ್ಷೇತರನಾಗಿ ನಿಂತು ಗೆಲ್ಲಿಲ್ಲ ಅಂತಾರೆ. ನನ್ನ ನಾಯಕತ್ವನೇ ಸೃಷ್ಟಿ ಆಯ್ತಿರ್ಲಿಲ್ವಲ್ಲ. ನಮ್ಮ ಅಪ್ಪ ರಾಜಕಾರಣಿ ಅಲ್ಲ, ನಮ್ಮ ಅಪ್ಪ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ನಮ್ಮ ಅಪ್ಪ ಸರ್ಕಾರಿ ನೌಕರನಲ್ಲ. ಒಬ್ಬ ಮಧ್ಯಮ ವರ್ಗದ ರೈತನ ಮಗ ನಾನು. ವಿದ್ಯಾರ್ಥಿ ನಾಯಕತ್ವದ ಜೊತೆಲಿ ರಾಜಕಾರಣ ಮಾಡ್ಕೊಂಬಂದದ್ದು. ರಾಜಕೀಯ ಹಿನ್ನೆಲೆ ಇದ್ದಿದ್ರೆ ನಿಮ್ಗೆ ಈ ಥರ ಅವಕಾಶಗಳು ತುಂಬ ಸಿಗ್ತಿದ್ವು ಅಂತ. ಈ ಸಹಜವಾಗಲ್ವೇನ್ರಿ? ಅಪ್ಪನ ಆಸ್ತಿ ಸಿಗ್ದಂಗಲ್ವಾ? ಈಗ ಭಾಳಷ್ಟು ಜನ ಕಿಂಡರ್ ಗಾರ್ಡನ್ ಎಲ್ಲ ಪಕ್ಷದಲ್ಲೂ ಇದೆ. ಕಿಂಡರ್ ಗಾರ್ಡನ್ ಅಂದ್ರೆ ಅರ್ಥ ಆಯ್ತಲ್ಲ? ಹಾಂ, ಅಪ್ಪ ಅಂದರೆ ಮಕ್ಕಳಿಗೆ ಪಾಠ ಕೊಡೋದು, ಶಾಲೆ ಕರ್ಕೊಳೋದು ಎಲ್ಲ ಪಕ್ಷದಲ್ಲೂ ಇದೆ. ಯಾವ ಪಕ್ಷದಲ್ಲಿ ಇಲ್ಲ. ಆದರೆ ಪಕ್ಷದ ಹೈಕಮಾಂಡ್ಗೂ ಬದ್ಧನಾಗಿ ನನ್ನ ಹಕ್ಕನ್ನು ಪ್ರತಿಪಾದನೆಯೂ ಮಾಡ್ತಾ ಈ ಜಿಲ್ಲೆಗೆ ಇನ್ನೊಂದು ಸ್ಥಾನನ ದಕ್ಕಿಸ್ಕೊಡುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ.